ನಮಸ್ತೆ. ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ. ಇಂದಿನ ಪವಾಡದಲ್ಲಿ ತೆಲಂಗಾಣದ ಮೆಹಬೂಬಾಬಾದ್ ಜಿಲ್ಲೆಯ ರಮಣಮ್ಮ ಅವರು ತಮ್ಮ ಅನುಭವವನ್ನು ಹೀಗೆ ಹಂಚಿಕೊಂಡಿದ್ದಾರೆ. ನನ್ನ ಪತಿಯವರು ಒಬ್ಬ ಚಿಕ್ಕ ಗುತ್ತಿಗೆದಾರರಾಗಿದ್ದಾರೆ. 2 ವರ್ಷಗಳವರೆಗೆ ಅವರಿಗೆ ಯಾವುದೇ ಗುತ್ತಿಗೆಯ ಕೆಲಸ ಸಿಕ್ಕಿರಲಿಲ್ಲ ಮತ್ತು ನಮ್ಮ ಸ್ಥಿತಿಯು ಅತ್ಯಂತ ಶೋಚನೀಯವಾಗಿತ್ತು. ನಮ್ಮನ್ನು ಬದುಕುಳಿಯುವ ಅಂಚಿಗೆ ದೂಡಲಾಯಿತು. ಆ ಸಮಯದಲ್ಲಿ ನಾವು ಧರ್ಮಕ್ಕೆ ಬಂದೆವು ಮತ್ತು ಮೊದಲ ಬಾರಿಗೆ ಸತ್ಯಲೋಕದಲ್ಲಿ ನಡೆದ ಒಂದು ಹೋಮದಲ್ಲಿ ಭಾಗವಹಿಸಿದೆವು. ಅತ್ಯಂತ ಭಕ್ತಿಯಿಂದ ನಾನು ಹೃದಯಪೂರ್ವಕವಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ದೈವಾನುಗ್ರಹಕ್ಕಾಗಿ ನಾನು ಕೊಡುಗೆಯನ್ನು ನೀಡಿದೆ. ಜೊತೆಗೆ ಒಂದು ಹಿಡಿಯಷ್ಟು ಪವಿತ್ರ ಮಣ್ಣನ್ನು ನಮ್ಮದೇ ಆದ ಒಂದು ಮನೆಗಾಗಿ ಪ್ರಾಮಾಣಿಕವಾಗಿ ಪ್ರಾರ್ಥಿಸುತ್ತಾ ಸತ್ಯಲೋಕದಿಂದ ತೆಗೆದುಕೊಂಡು ಬಂದೆ. ಇದಾದ ಕೂಡಲೇ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರ ಪವಾಡ ಸದೃಶ ಅನುಗ್ರಹದಿಂದಾಗಿ ನನ್ನ ಪತಿಯವರಿಗೆ ಹಲವಾರು ಗುತ್ತಿಗೆ ಕೆಲಸಗಳು ಒಂದಾದ ಮೇಲೆ ಒಂದರಂತೆ ದೊರಕಿದವು. ನಮ್ಮ ಜೀವನವು ಅವರ ದೈವಿಕ ಆಶೀರ್ವಾದದಿಂದ ಸಂಪೂರ್ಣವಾಗಿ ಪರಿವರ್ತನೆಗೊಂಡಿತು. ನಾವು ಹೋಮಕ್ಕಾಗಿ ಖರ್ಚು ಮಾಡಿದ ಒಂದೊಂದು ರೂಪಾಯಿಗೂ ನನ್ನ ಮಗನಿಗೆ 1000 ಪಾಲು ಹಿಂತಿರುಗಿ ಬರುವಂತೆ ಆಶೀರ್ವದಿಸಲಾಯಿತು. ಆ ಕ್ಷಣದಿಂದ ನಾವು ಪ್ರತಿಯೊಂದು ಹೋಮದಲ್ಲಿ, ಪ್ರತಿಯೊಂದು ಪ್ರಕ್ರಿಯೆಯಲ್ಲಿ ಮತ್ತು ಪ್ರತಿಯೊಂದು ದೀಕ್ಷೆಯಲ್ಲಿ ಕೃತಜ್ಞತೆ ಹಾಗೂ ಭಕ್ತಿಯಿಂದ ಭಾಗವಹಿಸುತ್ತಿದ್ದೇವೆ. ಇಂದು ನಾವು ಆನಂದವಾಗಿ ಮತ್ತು ಸುಭದ್ರ ಜೀವನವನ್ನು ನಮ್ಮ ಸ್ವಂತ ಮನೆಯಲ್ಲಿ ನಮ್ಮ ಪ್ರೀತಿಯ ಶ್ರೀ ಪರಂಜ್ಯೋತಿ ಅಮ್ಮ ಭಗವಾನರು ಸದಾಕಾಲ ನಮ್ಮೊಂದಿಗೆ ಇದ್ದಾರೆ ಹಾಗೂ ಅವರ ರಕ್ಷಾಕವಚದಿಂದ ಸದಾಕಾಲ ನಮ್ಮನ್ನು ರಕ್ಷಿಸುತ್ತಿದ್ದಾರೆ ಎಂಬ ನಿರಂತರ ಅರಿವಿನೊಂದಿಗೆ ಜೀವಿಸುತ್ತಿದ್ದೇವೆ. ನಮ್ಮ ಕುಟುಂಬದ ಮೇಲೆ ಕೊನೆಯಿಲ್ಲದ ಅನುಗ್ರಹವನ್ನು ಸುರಿಸುತ್ತಿರುವುದಕ್ಕಾಗಿ ಶ್ರೀ ಪರಂಜ್ಯೋತಿ ಭಗವತಿ ಭಗವಾನರಿಗೆ ಅನಂತ ಕೋಟಿ ಪಾದ ಪ್ರಣಾಮಗಳು ಮತ್ತು ಹೃದಯಪೂರ್ವಕ ಕೃತಜ್ಞತೆಗಳು.